ಆಕಾಶವಾಣಿ ಮೈಸೂರು. ಶ್ರೀಯಮ್ಮರಾತಿ ಸಾಧನ ಪಯೋನಿಧಿಯೊಳ್ ಪಡೆದುಂ ಧರಿತ್ರಿಯಂ ಜೀ ಪಂಪನ ಪೆಂಪು. ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ. ಒತ್ತಿಕೊಂಡು ಆತ್ಮೀಯ ಸುಪುಷ್ಪಮಂ. ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್. ಇಂತೂ ಉದಾತ್ತ ನಾರಾಯಣನಾದ ಕೇಳಿ ಪಂಪನ ಪೆಂಪು. ಹರಿಕೇಸರಿ ಸೌಖ್ಯ ಕೋಟಿಯಂ ಹೀಗೆ ಎಂಬಗೆ. ಮನುಷ್ಯ ಜಾತಿ ತಾನೊಂದೇ ವಲಂ ಎನ್ನುತ್ತಲೇ ತನ್ನ ಕಾವ್ಯವನ್ನು ಕಾಲಧರ್ಮದ ದಾಖಲೆಯಾಗಿಸಿದ ಆದಿಕವಿ ಪಂಪ. ತನ್ನ ಪೂರ್ವ ಸೂರಿಗಳಿಂದ ಪ್ರಭಾವಿತನಾದಂತೆ ಕಂಡರೂ ನಂತರದ ಕಾವ್ಯ ಪರಂಪರೆಗೆ ಮಾರ್ಗಕವಿ. ತನ್ನ ಎರಡೂ ಚಂಪು ಕಾವ್ಯಗಳಾದ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯದಲ್ಲಿ ಮಾರ್ಗದೇಸಿಗಳ ಹದಮಿಳಿತ ಕಾವ್ಯಪಾಕ ಉಣಬಡಿಸಿದ್ದಾನೆ. ಹಾಗಾಗಿ ತನ್ನ ಈ ಎರಡೂ ಕಾವ್ಯಗಳು ಮುನ್ನಿನ ಕಬ್ಬಮನ್ ನೆಲ್ಲಮನ್ ಇಕ್ಕಿ ಮೆಟ್ಟಿದವು ಎಂದೇ ಆತ್ಮ ಪ್ರಶಂಸೆಯಿಂದ ಧೈರ್ಯವಾಗಿ ಹೇಳಿದ್ದಾನೆ. 10ನೇ ಶತಮಾನದ ಅನೇಕ ರಾಜಕೀಯ ವಿಪ್ಲವಗಳಲ್ಲಿ ವೀರಧರ್ಮವೇ ಮೆರೆಯುತ್ತಿದ್ದ ಸಂದರ್ಭದಲ್ಲಿ ಪಂಪ ಭಾರತವೆಂದು ಪ್ರಸಿದ್ಧವಾದ ವಿಕ್ರಮಾರ್ಜುನ ವಿಜಯವು ಬರೆಯಲ್ಪಟ್ಟಿತು. ಸಹಜವಾಗಿಯೇ ಈ ಕಾವ್ಯದಲ್ಲೂ ಪ್ರಧಾನವಾಗಿ ವೀರಗುಣವು ಮುನ್ನೆಲೆಗೆ ಬಂದಿದೆ. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ದಿಯನ್ ಈಸುವೆನೆಂದು ಪಂಪ ಹೇಳಿರುವುದು ಕಾವ್ಯ ಓದಿ ಮುಗಿಸಿದ ಮೇಲೆ ಆತ ಸುಲಲಿತವಾಗಿ ಈಜಿದ್ದಾನೆ ಎಂದೇ ಅನಿಸುತ್ತದೆ. ಪಸರಿಪ ಕನ್ನಡ ಕೊಡೆಯ ನೋರ್ವನೆ ಸತ್ಕವಿ ಪಂಪನಾವಗಂ ಎಂದು ನಾಗರಾಜನೆಂಬ ಕವಿ ಪ್ರಶಂಸಿಸಿದ್ದಾನೆ. ಆದಿಪುರಾಣವನ್ನು ಜಿನಧರ್ಮದ ದಾಖಲೆಯಾಗಿ ಒರೆದರೆ ಪಂಪ ಭಾರತವನ್ನು ಲೌಕಿಕಗೊಳಿಸಿ ತನ್ನ ಕಾಲಧರ್ಮವನ್ನು ಮತ್ತು ಮಾನವ ಕುಲದ ಔನ್ನತ್ಯವನ್ನು ಚಿತ್ರಿಸುವುದಕ್ಕಾಗಿಯೇ ಮೀಸಲಿಟ್ಟಿದ್ದಾನೆ. ಮಹಾಭಾರತ ಕತೆ ಮತ್ತು ಪಾತ್ರಗಳು ಪ್ರಚಲಿತವಾದವು. ಆದರೂ ಇದನ್ನು ತನ್ನ ಕಾಲಧರ್ಮದೊಂದಿಗೆ ಪರಿಪಕ್ವಗೊಳಿಸಿಕೊಟ್ಟಿರುವುದರಿಂದಲೇ ಆದಿಕವಿ ಪಂಪ ಶ್ರೇಷ್ಠ ಕವಿಯೂ ಆಗಿ ಮುನ್ನಿನ ಕಬ್ಬಮನ್ನೆಲ್ಲ ಇಕ್ಕಿ ಮೆಟ್ಟಿ ಮುಂದಿನ ಕವಿಜನರಿಗೆ ಕಾವ್ಯ ಮಾರ್ಗವನ್ನು ಸೃಷ್ಟಿಸಿಕೊಟ್ಟಿದ್ದು ಪಂಪನ ಹೆಗ್ಗಳಿಕೆಯೇ ಸರಿ. ಇದನ್ನೆಲ್ಲ ಸಾಧಿಸಿದ್ದು ಮಹಾಭಾರತವನ್ನು ನಲ್ಮೆಯ ದಿಬ್ಬಂಪಿಡಿಯುವಂತೆ ಓಲ್ಪಿಡಿದು ಸೊಗಸಿನಲ್ಲಿ ಮೆರೆಸಿರುವುದೇ ಆಗಿದೆ. ವ್ಯಾಸ ಭಾರತವನ್ನು ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಸಂಗ್ರಹಿಸಿಕೊಟ್ಟಿದ್ದರ ನಾಟಕೀಯ ಭಾಗವನ್ನಷ್ಟೇ ಪ್ರಸ್ತುತ ಪಂಪನ ಪೆಂಪು ಸರಣಿಯಲ್ಲಿ ಅಳವಡಿಸಲಾಗಿತ್ತು. ಪಂಪನ ಆಶಯಕ್ಕೆ ಎಲ್ಲೂ ಧಕ್ಕೆಯಾಗದಂತೆ ಸಂಗ್ರಹಿಸಿದ್ದೇವೆ ಎಂಬ ಧೈರ್ಯ ನಮ್ಮದು. ಈ ಸರಣಿಯ ಕೊನೆಯಲ್ಲಿ ಪಂಪ ತನ್ನ ಪೂರ್ವಿಕರ ಕುರಿತು ಕಾವ್ಯವಾಗಿ ದಾಖಲಿಸಿದ ವಿವರಗಳನ್ನು ಪಂಪ ಮತ್ತು ಅರಿಕೇಸರಿಯ ಪಾತ್ರಗಳ ಮೂಲಕ ತಿಳಿಸುವ ಪ್ರಯತ್ನ ಮಾಡಲಾಗಿದೆ. ಕೇಳಿ. ಮಿತ್ರ ಪಂಪ, ಇಡೀಯನ್ನು ಹಿಡಿಯಾಗಿ ಈವರೆಗೆ ಮಹಾಭಾರತದ ಕಥೆಯನ್ನು ಒರೆದೆ. ನಿನ್ನ ಕವಿತ್ವ ಶಕ್ತಿ ಅತ್ಯಮೋಘ. ನೀನು ಕವಿತಾ ಗುಣಾರ್ಣವನೇ ಸಹಿ. ಕೇಳುವ ಕಾವ್ಯ ರಸಿಕರಿರುವಾಗ ಒರೆವ ಕವಿಗಳಿಗೆ ಕಷ್ಟವೇ? ನನ್ನ ಪೊರೆದ ನೀನೇ ನನ್ನ ಕೈ ಹಿಡಿದು ಬರೆಸಿದೆ. ರಸಿಕ ಗುಣದ ಗುಣಾರ್ಣವ ನೀನು. ನೀನಿಲ್ಲದೆ ಬರೆಯಲಾದೀತೆ ಈ ಮಹಾಕಾವ್ಯವನ್ನು. ಕಾವ್ಯವನ್ನು ಲೋಕೋತ್ತರಗೊಳಿಸಿ ಅರ್ಜುನನೊಂದಿಗೆ ನನ್ನನ್ನೂ ಶಾಶ್ವತಗೊಳಿಸಿದೆ. ಲೋಕವು ಅರ್ಜುನನೊಂದಿಗೆ ನನ್ನನ್ನೂ ಕೊಂಡಾಡುವುದು. ಈ ಸಾಮಂತ ಚೂಡಾಮಣಿ ಚಕ್ರವರ್ತಿ ಆದಷ್ಟೇ ಉಮೇದು ನನಗಾಯಿತು. ಚಕ್ರವರ್ತಿಯಾದ ಅರ್ಜುನನು ನನ್ನಂತೆ ಸಾಮಂತನಾದಂತಾಯಿತು. ಜಗದಲ್ಲಿ ಶ್ರೇಷ್ಠರಾದವರು ಒಳರೆ. ಮಾಡಿದ ಕಾರ್ಯವು ಶ್ರೇಷ್ಠವಾದಲ್ಲಿ ಮಾಡುವವನು ಉತ್ತಮನೆನಿಸುವನು. ಪದವಿಯಲ್ಲಿ ಹಿರಿದೇನು ಕಿರಿದೇನು? ನೀನ್ಯಾರು ಗೆಳೆಯ? ಯಾವ ನಂಟು ನಮ್ಮದು? ಯಾವ ಜನ್ಮದ ಬಂಧುವು ನೀನು? ಹಿಂದಿನ ಕಾವ್ಯವನ್ನೆಲ್ಲ ಮೆಟ್ಟಿಸಿ ನಿಂತು ನನ್ನನ್ನು ನಾಯಕನಾಗಿಸಿ ಮೆರೆಯಿಸಿದ ಈ ನಿನ್ನ ಕಾವ್ಯವು ಜಗವಿರುವವರೆಗೆ ಬಾಳುವುದು. ನೀನ್ಯಾರು ಎಂದದ್ದು ಪ್ರಶ್ನೆಯಷ್ಟೇ ಅಲ್ಲ ಗೆಳೆಯ, ನನ್ನನ್ನು ಬೆದಕುವುದೇ ಆಗಿದೆ. ಕೇಳು. ಮಳೆಯಾಚಲದಿಂದ ಹಿಮಗಿರಿಯವರೆಗೆ ಸೀಮೆಯಾಗುಳ್ಳ ಅವನೀತಳಕ್ಕೆ ವೆಂಗಿ ಮಂಡಲವು ಸುಂದರವು. ಅದರಲ್ಲಿ ವೆಂಗಿಪಳುವೆಂಬುದು ಸೊಗೈಸುವುದು. ಆ ವೆಂಗಿಪಳುವಿನಲ್ಲಿ ವಸಂತ, ಕೊಟ್ಟೂರು, ನಿಡಗುಂದಿ ಹಾಗೆ ವಿಕ್ರಮಾಪುರ ಎಂಬ ಅಗ್ರಹಾರವು ಶ್ರೇಷ್ಠವಾದುದು.
ಅಲ್ಲಿನ ಸಂಪತ್ ಪದವಿಗಳಲ್ಲಿ ಅಗ್ರಗಣ್ಯನೂ ಪುಣ್ಯಶಾಲಿಯೂ ವಿನಯವಂತನೂ ವತ್ಸಗೋತ್ರವನ್ನು ಆಶ್ರಯಿಸಿದವನು ಸಕಲ ಶಾಸ್ತ್ರಾರ್ಥ ಪಂಡಿತನಾದ ಮಾಧವ ಸೋಮಯ್ಯಾಜಿ ಎಂಬುವನು ಸಮುದ್ರದವರೆಗೂ ಬಹುಪ್ರಸಿದ್ಧನಾಗಿದ್ದನು. ಹಾಗೋ ಸಮಾಚಾರ. ಈತನಾರು? ಈತನ ಬಗ್ಗೆ ಈಗೇಕೆ ಪ್ರಸ್ತಾಪಿಸುತ್ತಿದ್ದೀಯೇ? ಇರು ಹೇಳುತ್ತೇನೆ. ತೀರಾ ಅವಸರದವನು ನೀನು. ಅವಸರವಲ್ಲವದು, ಕುತೂಹಲವು ಇರ್ಮಡಿಯಾಗುತ್ತಲಿದೆ. ಹಾಗಾದರೆ ಕೇಳು. ಈ ಮಾಧವ ಸೋಮಯ್ಯಾಜಿಯ ಹೋಮ ಮಂತ್ರ ಸಮೂಹಕ್ಕೆ ಚಂದ್ರಸೂರ್ಯರು ಎಂದೂ ಅಡ್ಡಿ ಮಾಡಿರಲಿಲ್ಲ. ಮಾಡಿದರೆ ಶಾಪವನ್ನೀಯುವನೆಂದು ದಿಕ್ಚಕ್ರಗಳು ಅಂಜಿ ಬೆರ್ಚಿ ಸೇವೆ ಮಾಡುತ್ತಿದ್ದವು. ಅವನು ಸರ್ವಕ್ರತು ಯಜ್ಞವನ್ನು ಮಾಡಿದವನು. ಆತನ ಶಕ್ತಿ ಅಂತಹುದು. ಅಂತಹ ಶ್ರೇಷ್ಠನೋ ಆತ? ಹೌದು. ಪುರುಷೋತ್ತಮನಾದ ಆತನ ಮಗನೇ ಅಭಿಮಾನ ಚಂದ್ರನೆಂಬ ಹೆಸರುಳ್ಳವನು. ಬೇಡಿದವರಿಗೆ ಸಮಸ್ತ ಆನೆ ಕುದುರೆ ಉತ್ತಮ ರತ್ನ ಕನಕಗಳನ್ನಿತ್ತು ದಾನಗೈದವನು. ಭುವನ ಭವನ ಖ್ಯಾತನಾದ ಆತನಿಗೆ ಸಮಸ್ತ ವೇದ ವೇದಾಂಗ ಸಮುದ್ಯೋತಿತ ಮತಿಯುಳ್ಳವನು ಪುರಾತನ ಚರಿತನಾದ ಮಗನೇ ಕೋಮಾರಯ್ಯ. ಇಡೀ ವಂಶಾವಳಿಯನ್ನು ನನ್ನೆದುರು ಕಾವ್ಯದಂತೆಯೇ ಹೇಳುತ್ತಿದ್ದೀಯೇ. ನೀನು ಕೇಳಿದೆ, ನಾನು ಹೇಳಿದೆ ಮಿತ್ರ. ಇನ್ನು ಕೇಳು. ಈ ಕೋಮಾರಯ್ಯನಿಗೆ ಅವನೀ ತಳಾಕಾಶ ವ್ಯಾಪ್ತ ನಿಜಗುಣ ಮಣಿಗಳಿಗೆ ರತ್ನಾಕರದಂತಿರುವವನು, ಅಜ್ಞಾನವೆಂಬ ಕತ್ತಲನ್ನು ಪರಿಹರಿಸುವವನೂ ಆದ ಅಭಿರಾಮ ದೇವರಾಯ ಎಂಬುವವನು ಮಗನು. ಹೋ ಹೇಳು ಕೇಳುತ್ತಿದ್ದೇನೆ. ಚರಿತ್ರೆಯು ಕೇಳಲು ಹಿತವೂ ಜ್ಞಾನವೃದ್ಧಿಯೂ ಆದುದು. ಹೌದು ಗೆಳೆಯ. ಕುಲಗಳಲ್ಲೇ ವಿಪ್ರಕುಲವು ಶ್ರೇಷ್ಠವಾಗಿರಲು ಅದರಲ್ಲೂ ಜಿನೇಂದ್ರ ಧರ್ಮವು ಒಲಂ ದೊರೆಯೆಂದು ನಂಬಿ ತನ್ನ ಖ್ಯಾತಿಯನ್ನು ಹೆಗ್ಗಳಿಸಿಕೊಂಡಿದ್ದ ಆತನ ಮಗನೇ ಪಂಪನೆಂದು ಪ್ರಸಿದ್ಧನಾದ ಈ ಕವಿತಾ ಗುಣಾರ್ಣವನು. ಓ ನಿನ್ನ ಪೂರ್ವಾವಳಿಯನ್ನು ನನ್ನೆದುರು ಹೇಳಿದೆಯಯ್ಯ. ಅವರೆಲ್ಲರ ಗುಣಗಳು ನಿನ್ನಲ್ಲಿಯೇ ಎರಕ ಹೋಗಿದಂತೆ ನೀನಿರುವೆ. ಇನ್ನು ನಾನು ಹೇಳುವೆ. ಪಂಪನೆಂಬುವ ನೀನು ಧಾತ್ರಿ ವಲಯದಲ್ಲೇ ಉತ್ತಮನು, ಚತುರಂಗ ಬಲಕ್ಕೆ ಭಯಂಕರನಾದವನು, ಲಲಿತಾಲಂಕರಣವುಳ್ಳವನು, ಪಾಪವೆಂದು ಅರಿಯದವನು. ಇದಲ್ಲವೇ ನನ್ನ ಅರಿ. ಹೊಗಳುವ ನೆಪದಲ್ಲಿ ನನ್ನನ್ನು ವರ್ಣಿಸುತ್ತಿದ್ದೀಯೆ. ಈ ಕಾವ್ಯದಿಂದ ನನ್ನ ಖ್ಯಾತಿಯು ಸ್ಥಾಪಿಸಿತು. ನಿನ್ನಲ್ಲಿದ್ದ ನನ್ನ ಜೋಳದ ಋಣವು ಶತ್ರುಗಳ ಪಟ್ಟವನ್ನೇ ಹಾರಿಸುವಂತೆ, ಹಿರಿಮೆಯನ್ನು ಮೆರೆಯುವಂತೆ ಯಶವನ್ನು ವಿಸ್ತರಿಸಿತು. ಈ ಪಂಪನು ಸತ್ಕವಿ ಎಂದೇ ಕವಿತಾ ಗುಣಾರ್ಣವನಾಗಿ ಹಿರಿಮೆಯನ್ನು ಪಡೆದನು. ಅರಿಕೇಸರಿಯಾದ ಅನ್ನದಾತನೇ, ಸಂಪ್ರೀತಿಯಿಂದ ಬರಮಾಡಿಕೊಂಡು ದಾನವನಿತ್ತು ತನ್ನ ಖ್ಯಾತಿಯನ್ನು ಅವನಿಯೋಳ್ ನಿಲ್ಲಿಸಲೆಂದು ನುಡಿಯಲು ಈ ತೆರೆದಿತಿಹಾಸ ಕಥೆಯನ್ನು ಒಪ್ಪಿಸಿದೆನು. ಹೌದು, ಅದನ್ನು ನಿಜವೆಂದೇ ಮಾಡಿದೆ ಗೆಳೆಯ. ನೀನು ವಚನಗೈದಂತೆಯೇ ನಿಗದಿತ ಅವಧಿಯಲ್ಲೇ ಲೋಕೋತ್ತರ ಕಾವ್ಯವನ್ನು ಬರೆದೆ. ಧರ್ಮವಾಗಿ ನೀನಿತ್ತ ಧರ್ಮಪುರಿಯು ಸದ್ದು ಮಾಡುತ್ತಾ ಬಹು ರಮಣೀಯವಾಗಿತ್ತು ಗೆಳೆಯನೆ. ನಿನ್ನ ಈ ಕಾವ್ಯವು ಪ್ರಕಾಶಮಾನವಾದ ರಾಜನುಳ್ಳದ್ದು ಎನಿಸಿದ್ದ ಪುಲಿಗೆರೆಯ ತಿರುಳ್ಗನ್ನಡದಲ್ಲಿ ನಿರ್ವ್ಯಾಜ್ಯಗೊಳಿಸಿದ ಕ್ರಮವರಿತ ಕವಿತೆಯೇ ಈ ಪಂಪನ ಕವಿತೆ. ಬೆಳಗಿದೆ ನಿಲ್ಲಿ ಲೌಕಿಕವನ್ನು, ಅಲ್ಲಿ ಜನಾಗಮವು, ಸಮಸ್ತ ಭಾರತವು ಆದಿಪುರಾಣವು ಮಾತಿತ್ತಂತೆ ಕ್ರಮವಾಗಿ 6 ತಿಂಗಳು 3 ತಿಂಗಳೊಪ್ಪತ್ತಿನಲ್ಲಿ ಬಣ್ಣಿಸಿ ಮುಗಿಸಿದೆ. ಹೌದು ಪಂಪ, ನೀನು ಬಣ್ಣಿಸಿದ ಪಾತ್ರಗಳೂ ಬಹು ಪ್ರಸಿದ್ಧವಾದವು. ಛಲಕ್ಕೆ ದುರ್ಯೋಧನ, ನನ್ನಿಗೆ ಇನತನಯನಾದ ಕರ್ಣ, ಗಂಡಿನೊಳ್ ಭೀಮಸೇನ, ಬಲದಲ್ಲಿ ಮದ್ರೇಶನಾದ ಶಲ್ಯ, ಚಾಪವಿದ್ಯೆಯಲ್ಲಿ ದ್ರೋಣ, ಸಾಹಸದ ಮಹಿಮೆಯಲ್ಲಿ ಫಲ್ಗುಣನಾದ ಅರ್ಜುನ, ಧರ್ಮದಲ್ಲಿ ನಿರ್ಮಲ ಚಿತ್ತನಾದ ಧರ್ಮಪುತ್ರನು. ಇವರಿಂದಲೇ ಈ ಭಾರತವು ಲೋಕಪೂಜ್ಯವಾಗಿರುವುದು. ಛಲದೊಳ್ ದುರ್ಯೋಧನಂ ನನ್ನಿಯೊಳ್ಳಿನತನಯಂ ಗಂಡಿನೊಳ್ ಭೀಮಸೇನಂ ಬಲದೊಳ್ ಮದ್ರೇಶಂ ಅತ್ಯುನ್ನತಿಯೊಳ್ ಸಿಂಧೂದ್ಭವಂ ಚಾಪವಿದ್ಯಾ ಬಲದೊಳ್ ಕುಂಭೋದ್ಭವಂ ಸಾಹಸದ ಮಹಿಮೆಯೊಳ್ ಫಲ್ಗುಣಂ ಧರ್ಮದೊಳ ನಿರ್ಮಲ ಚಿತ್ತಂ ಧರ್ಮಪುತ್ರಂ
மிகில் இவர்களிம் ஈ பாரதம் லோக பூஜ்யம் இவர்களிம் ஈ பாரதம் லோக பூஜ்யம் ಲೋಕ ಪೂಜ್ಯಂ. ಈ ಸಮಸ್ತ ಭಾರತ ಕಥಾ ಪ್ರಬಂಧವು ವಿಶೇಷವಾಗಿ ಬಲು ಪ್ರೀತಿಯಿಂದ ವಾಚಿಸಲು ಬರೆಯಲು ಕೇಳಲು ತೊಡಗಿದವನಿಗೆ ತನ್ನಿಷ್ಟಾರ್ಥವೂ ಸಾಧಿಸುವುದು. ಇದಲ್ಲದೆ ಧೈರ್ಯವೂ ತೃಪ್ತಿಯೂ ಬಲವೂ ವೈಭವವೂ ಸೌಭಾಗ್ಯವೂ ಮೆಚ್ಚಿ ಬಂದ ಸ್ತ್ರೀಯೊಂದಿಗೆ ಸೌಖ್ಯವೂ ಶಾಂತಿಯೂ ಏಳಿಗೆಯೂ ವಿಭುತ್ವವೂ ಶುಭವೂ ಅತಿಶಯವಾಗಿ ಲಭಿಸುವುದು. ಸಮಸ್ತ ಭಾರತ ಕಥಾ ಸಂಬಂಧಮಂ ಕರಂ ಅಳ್ಕಿರ್ತು ಬಾಜಿಸಲ್ ಬರೆಯಲ್ ಕೇಳಲ್ ಒಡರ್ಚುವಂಗೆ ತನ್ನಿಷ್ಟ ಅಪ್ಪನಂ ಧೃತಿ ತುಷ್ಟಿ ಪುಷ್ಟಿ ವಿಭವಂ ಸೌಭಾಗ್ಯಂ ಇಷ್ಟಾಂಗನಾಸುರತಂ ಶಾಂತಿ ಅಗುಂತಿ ವಿಭವಂ ಶುಭಂ ಉತ್ತರಂ ಅಕ್ಕುಂ ಉತ್ತರಂ ಅಕ್ಕುಂ ಶುಭಂ ಉತ್ತರಂ ಅಕ್ಕುಂ ಶುಭಂ. ನಿಜ ಗೆಳೆಯನೆ, ಕೇಳಿದ ನನಗೂ ಬುದ್ಧಿಯು ಚಿಗುರೊಡೆಯಿತು. ನಿನ್ನ ಗೆಳೆತನದ ಸನಿಹವು ಗಂಧವನ್ನು ಪೂಸಿದಂತೆ ಹೊಮ್ಮುತಿಹುದು. ಎನ್ನ ಕಾಲಧರ್ಮವು ಕಾಲದಂತ್ಯದವರೆಗೂ ಪಸರಿಸುವುದು. ನಿನ್ನಂಥ ಪ್ರಾಣಮಿತ್ರನನ್ನು ಪಡೆದ ನಾನೇ ಧನ್ಯ. ನಿನ್ನಂಥ ಲೋಕ ಕವಿಯನ್ನು ಪಡೆದ ನನ್ನ ರಾಜ್ಯವೂ ಆಸ್ಥಾನವು ವಿಭುದ ಗುಣ ಸಂಪನ್ನವಾಯಿತು. ನಿನ್ನ ಆಶ್ರಯದಲ್ಲಿ ಮರಿಕೋಗಿಲಿಯಾಗಿ ಮೇಣ್ದುಂಬಿಯಾಗಿ ತಳ್ತು ಮೊರೆದ ನಾನೂ ಧನ್ಯ ಹರಿ. ನನ್ನ ಅರಿಕೇಸರಿ. ಕೇಳುಗರೆ, ಸುಮಾರು 19 ವಾರಗಳ ಕಾಲ ಪಂಪನ ಪೆಂಪು ಸರಣಿಯನ್ನು ಕೇಳಿದಿರಿ. ಈ ಸರಣಿಯ ಕುರಿತು ಅಭೂತಪೂರ್ವ ಪ್ರತಿಕ್ರಿಯೆಗಳು ನಮ್ಮ ನಿರೀಕ್ಷೆಯನ್ನು ಮೀರಿ ಬಂದಿವೆ. ಪಂಡಿತರಿಂದ ಸಾಮಾನ್ಯರವರೆಗೆ ವಿಸ್ತೃತವಾಗಿ ಪಸರಿಸಿದ ಈ ಸರಣಿಯ ಕೊನೆಯ ಭಾಗದಲ್ಲಿ ಧನ್ಯತಾ ಭಾವ ಮೂಡುತ್ತಿದೆ. ಈ ಸರಣಿಯನ್ನು ನಿರ್ಮಿಸುವಲ್ಲಿ ಪಂಪನ ಮೂಲ ಕಾವ್ಯವನ್ನಲ್ಲದೆ ಡಿ.ಎಲ್. ನರಸಿಂಹಾಚಾರ್ ಅವರ ಪಂಪ ಭಾರತ ದೀಪಿಕೆ, ಎನ ಅನಂತರಂಗಾಚಾರ್ ಅವರ ಪಂಪ ಭಾರತಂ ಅರ್ಥ ವಿವರಣೆಯ ಸಂಗ್ರಹ, ಸಿ.ಪಿ. ಕೃಷ್ಣಕುಮಾರ್ ಅವರ ಪಂಪ, ಟಿ.ವಿ. ವೆಂಕಟಾಚಲ ಶಾಸ್ತ್ರಿಗಳ ಪಂಪ, ತೀನಂಶ್ರೀಯವರ ಪಂಪ, ಕುವೆಂಪು ಅವರ ದ್ರೌಪದಿಯ ಶ್ರೀಮುಡಿ, ತಸು ಶಾಮರಾಯರ ಕನ್ನಡ ಸಾಹಿತ್ಯ ಚರಿತ್ರೆಗಳನ್ನು ಅವಲೋಕಿಸಲಾಗಿತ್ತು. ಈ ಸರಣಿಯನ್ನು ಕೇಳಿದ ನಿಮಗೆಲ್ಲ ಧನ್ಯವಾದಗಳು. ಮುಂದಿನ ವಾರ ಇದೇ ಸಮಯಕ್ಕೆ ಈ ಸರಣಿಯ ಕುರಿತು ಕೇಳುಗರ ಅಭಿಪ್ರಾಯ ಸಂಗ್ರಹಣೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ದಯವಿಟ್ಟು ಕೇಳಿ. ನಮಸ್ಕಾರ. ದುರ್ಯೋಧನಂ ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ಕೇಳಿದಿರಿ. ರಚನೆ ಹಾಗೂ ಪ್ರಸ್ತುತಿ ಜಿ. ಶಾಂತಕುಮಾರ್. ಭಾಗವಹಿಸಿದ್ದವರು ಉಮೇಶ್ ಎಸ್.ಎಸ್. ಮತ್ತು ಜಿ. ಶಾಂತಕುಮಾರ್. ಧರ್ಮದೊಳ ನಿರ್ಮಲ ಚಿತ್ತಂ ಧರ್ಮಪುತ್ರಂ. ಪದ್ಯಗಳನ್ನು ಹಾಡಿದವರು ಜಿ. ಪುಷ್ಪಲತಾ. ಸಹಕಾರ ಎಸ್. ಲಕ್ಷ್ಮೀನಾರಾಯಣ. ಇವರ್ಗಳಿಂ ಈ ಭಾರತಂ ಲೋಕ ಪೂಜ್ಯಂ ಲೋಕ ಪೂಜ್ಯಂ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.